ರಾಜ್ಯ ಸರ್ಕಾರದ ರೈತ ವಿರೋಧಿ ಧೋರಣೆಗೆ ಖಂಡನೆ. ನಾಳೆ ತುಮಕೂರು ಡಿಸಿ ಕಚೇರಿ ಮುಂದೆ ರೈತರ ಪ್ರತಿಭಟನೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಧೋರಣೆ ಮಾಡ್ತಾ ಇದೆ ಎಂದು ಆರೋಪಿಸಿರುವ ರೈತ ಸಂಘದವರು ನಾಳೆ ತುಮಕೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲು ನಿರ್ಧರಿಸಲಾಗಿದೆ ಎಂದು ರಾಜ್ಯ ಹಸಿರು ಸೇನೆ ಸಂಚಾಲಕ ಆನಂದ್ ಪಾಟೀಲ್ ತಿಳಿಸಿದರು. ಇನ್ನು ತಿಪಟೂರಿನ ಖಾಸಗಿ ಹೋಟೆಲ್ನಲ್ಲಿ ರಾಜ್ಯ ಹಸಿರು ಸೇನಾ ವತಿಯಿಂದ ಸುದ್ದಿಗೋಷ್ಠಿಯನ್ನ ಕರೆದಿದ್ದು, ಈ ವೇಳೆ ಮಾತನಾಡಿದ ರೈತರು ಕೆರೆಯಲ್ಲಿನ ಮಣ್ಣನ್ನ ಕೃಷಿ ಜಮೀನಿಗೆ ಬಳಸಲು ಅಧಿಕಾರಿಗಳು ಅಡ್ಡಿಪಡಿಸುತ್ತಿದ್ದಾರೆ. ಜಮೀನಿನ ಫಲವತ್ತಾದ ಮಣ್ಣು ಮಳೆ ನೀರಿನಲ್ಲಿ ಕೊಚ್ಚಿ ಕೆರೆ ಸೇರ್ತಾ ಇದೆ. ಇದು ಮತ್ತೆ ರೈತರ ಹೊಲಗಳಿಗೆ ಸೇರಲು ಸರ್ಕಾರ ಅವಕಾಶವನ್ನ ಮಾಡಿಕೊಡಬೇಕು ಎಂದಿದ್ದಾರೆ. ಅಲ್ಲದೆ ಬಗರ್ ಹುಕುಂ ಕಮಿಟಿಗೆ ಆಯಾ ತಾಲೂಕಿನ ಶಾಸಕರು ಅಧ್ಯಕ್ಷರಾಗಿದ್ದು ಸಾಗುವಳಿ ಚೀಟಿ ನೀಡುವಲ್ಲಿ ವಿಳಂಬ ಮಾಡುತ್ತಿದ್ದಾರೆ ಎಂದು ಆರೋಪ ಮಾಡಿದರು. ಜೊತೆಗೆ ರಾಗಿ ಖರೀದಿ ಕೇಂದ್ರದಲ್ಲಿ ನೋಂದಣಿ ಸ್ಥಗಿತಗೊಳಿಸಿದ್ದು ತಾಲೂಕಿನಲ್ಲಿ ಇನ್ನೂ ಹಲವು ರೈತರು ವಂಚಿತರಾಗಿದ್ದಾರೆ. ಕೇವಲ ನಿಗದಿತ ಪ್ರಮಾಣದಲ್ಲಿ ಹಾಗೂ ತೂಕಕ್ಕಿಂತ ಹೆಚ್ಚಿನ ರಾಗಿ ಪಡಿತಾ ಇದೆ ಎಂದು ಆಕ್ರೋಶವನ್ನ ಹೊರಹಾಕಿದ್ರು. ಸಮಿತಿಯ ಅಧ್ಯಕ್ಷಗಳಿದ್ದಾರೆ, ಯಾರು ಕೂಡ ತುರ್ತಾಗಿ ಕಮಿಟಿ ಒಳಗಡೆ ಅರ್ಜಿಗಳನ್ನ ವಿಲೇವಾರಿ ಮಾಡಿ ಅರ್ಹ ಫಲಾನುಭವಿಗಳು ಏನಿದ್ದಾರೆ ಅವ್ರಿಗೆ ಸಾಗುವಳಿ ಚೀಟಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇಲ್ಲ. ಕಾರಣ ಏನಪ್ಪಾ ಅಂದ್ರೆ, ಚುನಾವಣಾ ಸಂದರ್ಭದಲ್ಲಿ ಚುನಾವಣೆ ಹತ್ರ ಬಂದಾಗ ಅವ್ರಿಗೆ ಬೇಕಾದಂತವ್ರಿಗೆ ಅವ್ರ ಫಾಲೋವರ್ಸ್ಗೆ ಮಾತ್ರ ಕೊಟ್ಕೊಂಡು ಅದನ್ನು ರಾಜಕೀಯ ಲಾಭ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ನೀವು ಕಾಲಹರಣ ಮಾಡ್ತಾ ಇದ್ರಲ್ಲ. ಈ ಸರ್ಕಾರ ಬಂದು ಕಳೆದ 3 ವರ್ಷ ಆಯ್ತು. ಯಾವ ತಾಲೂಕುಗಳಲ್ಲೂ ಕೂಡ ಬಗರ್ಹುಕುಂ ಸಮಿತಿಯನ್ನ ತುರ್ತಾಗಿ ನಡೆಸಿ ಸಾಗುವಳಿ ಚೀಟಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇಲ್ಲ. ಅದು ತುರ್ತಾಗಿ ಆಗ್ಬೇಕು ಅನ್ನೋದು ನಮ್ಮ ಎರಡೇ ವಾದ ಇದೆ. ಇದ್ರ ಜೊತೆಗೆ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ರಾಗಿ ಬೆಳೆಯನ್ನ ಬೆಳೆದಿದ್ದೀವಿ. ರಾಗಿಯನ್ನ ಬೆಳೆದಿರ್ತಕ್ಕಂಥದಕ್ಕೆ ಸರ್ಕಾರ ಒಂದು ಅಲಾಟ್ಮೆಂಟ್ ಅನ್ನ ನಿಗದಿಪಡಿಸ್ತದೆ. ಈ ಜಿಲ್ಲೆಗೆ ಇಷ್ಟೇ ರಾಗಿಯನ್ನ ಖರೀದಿ ಮಾಡಿದ್ವಿ ನಾವು ಅಂತೇಳಿ. ಇವತ್ತು ಇನ್ನು ಸಾಕಷ್ಟು ಜನ ರೈತರು ರಾಗಿ ಖರೀದಿಗೆ ನೋಂದಣಿ ಮಾಡ್ಕೋಬೇಕಾಯಿತು. ಆದ್ರೆ ನೋಂದಣಿ ಕಾರ್ಯವನ್ನೇ ಸ್ಥಗಿತ ಮಾಡಿದ್ರೆ ಇನ್ನ ಸಾಕಷ್ಟು ಜನರ ಹತ್ರ ರಾಗಿ ಹಾಗೆ ಇದೆ. ಈಗ ಕೇಳಿದ್ರೆ ಅಧಿಕಾರಿಗಳು ಇರ್ತಾರೆ, ಅಲಾಟ್ಮೆಂಟ್ ಇಲ್ಲ, ನಮ್ಗೆ ಸರ್ಕಾರದಿಂದ ಅಲಾಟ್ಮೆಂಟ್ ಆಗಿರೋದು ಎಷ್ಟಿದೆಯೋ ಅಷ್ಟನ್ನು ನಾವು ನೋಂದಣಿ ಮಾಡ್ಕೊಂಡಿದೀವಿ ಅಂತ. ಆದ್ರೆ ರೈತರು ಬೆಳೆಯುವಂತ ಸಂದರ್ಭದಲ್ಲಿ ನಿಮ್ಗೆ ಜ್ಞಾನ ಇರಲಿಲ್ವಾ? ಬಿತ್ತನೆ ಬೀಜ ಕೊಡ್ಬೇಕಾದ್ರೆ ಪೆಸ್ಟಿಸೈಡ್ಗಳನ್ನ, ರಾಸಾಯನಿಕ ಗೊಬ್ಬರವನ್ನ ಕೊಡ್ಬೇಕಾದ್ರೆ ಎಷ್ಟು ಹೆಕ್ಟೇರ್ ಪ್ರದೇಶದಲ್ಲಿ ರಾಗಿಯನ್ನ ಆ ಪ್ರದೇಶದಲ್ಲಿ ಬೆಳೆದಿದ್ದಾರೆ, ಆ ಪ್ರದೇಶದ ರಾಗಿನೆಲ್ಲ ಖರೀದಿ ಮಾಡ್ಬೇಕು ಅಂತ ಹೇಳಿ ಸರ್ಕಾರದ ಬಳಿ ಜ್ಞಾನ ಇರಲಿಲ್ವಾ? ಈಗ ನಾವು ಬೆಳೆದಾದ್ಮೇಲೆ ರೈತರಿಂದ ನಾವು ರಾಗಿಯನ್ನ ಖರೀದಿ ಮಾಡೋದಿಲ್ಲ, ಇಂತಿಷ್ಟೇ ಮಾಡೋದು. ಹಂಗ ರೈತರನ್ನ ರಾಗಿ ಬೆಳಿಬೇಡಿ, ಇಷ್ಟೇ ಪ್ರದೇಶದಲ್ಲಿ ಬೆಳೀರಿ ಅಂತ ಕಟ್ಟುನಿಟ್ಟಾಗಿ ಆದೇಶ ಮಾಡ್ಬೋದು. ರೈತ ಬೆಳ್ಕೊಂಡು ಅವ್ನ ಮನೆ ಮಾತ್ರ ಇಟ್ಕೊತಾನೆ, ಯಾರಿಗೂ ಕೊಡಲ್ಲ. ಅವಾಗ ನೋಡೋಣ ಇಂಥ ದ್ವಿಗುಣ ನೀತಿಗಳಿದಾವಲ್ಲ, ಸರ್ಕಾರದ ನೀತಿಗಳು ಕೊಟ್ಟಂಗೂ ಆಗ್ಬೇಕು, ರೈತರಿಗೆ ತಲುಪಬಾರದು ಅನ್ನೋ ಒಂದು ನೀತಿಗಳಿದಾವಲ್ಲ, ಇದನ್ನ ಖಂಡಿಸ್ತಾ ಇದೀವಿ. ಹಾಗೆ ಇವತ್ತು ಕೆಡಿಬಿ ಇನ್ನೂ ಒಂದು ಇನ್ನು ರೈತರನ್ನ ಕೃಷಿಯಿಂದ ಒಕ್ಕಲೆಬ್ಬಿಸಬಾರದು. ಭದ್ರಾ ಮೇಲ್ದಂಡೆ ಕೆರೆ ಕಟ್ಟೆಗಳಿಗೆ ನೀರನ್ನ ಒದಗಿಸಬೇಕು. ಯೋಜನೆ ತ್ವರಿತವಾಗಿ ಪೂರ್ಣಗೊಳಿಸಿ 2013ರ ಕಾಯ್ದೆಯಂತೆ ಕೃಷಿ ಭೂಮಿ ಪ್ರಾರಂಭಿಸಿರುವ ಬಲವಂತವಾಗಿ ಹಾಗೂ ಕೈಗಾರಿಕೆಗಳಲ್ಲಿ ಸ್ಥಳೀಯ ರೈತರ ಮಕ್ಕಳಿಗೆ ಉದ್ಯೋಗ ನೀಡುವಂತೆ ಒತ್ತಾಯಿಸಿದ್ರು. ಇವತ್ತು ಯಾವ ತೆಂಗಿನ ತೋಟ ಆಗ್ಬೋದು, ಅಡಿಕೆ ತೋಟ ಆಗ್ಬೋದು, ಫಲವತ್ತಾದ ಭೂಮಿಗಳನ್ನ ರೈತರಿಂದ ಇವತ್ತು ಸ್ವಾಧೀನಪಡಿಸ್ಕೊಳ್ತಕ್ಕಂಥ ಕೆಲಸಕ್ಕೆ ಕೈ ಹಾಕ್ತಿದೆ. ನಾವು ಕೇಳ್ತೀವಿ, ಸರ್ಕಾರಕ್ಕೆ ಎಷ್ಟೇ ಹೆಕ್ಟೇರ್ ಪ್ರದೇಶ ಬೇಕು ನಿಮ್ಗೆ? ಕೈಗಾರಿಕಾ ಅಭಿವೃದ್ಧಿ ಆಗ್ಬೇಕು, ಉದ್ಯೋಗ ಸೃಷ್ಟಿ ಆಗ್ಬೇಕು. ನಾವಿಲ್ಲ ಅಂತ ಹೇಳೋದಿಲ್ಲ, ಬೇಕಾಗಿದೆ, ಅವಶ್ಯಕತೆ ಇದೆ. ಆದ್ರೆ ಯಾರೋ ಒಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್ ನೇರವಾಗಿ ಬಂದು ರೈತರಿಂದ ಕೇಳಿದ್ರೆ ಜಮೀನ್ ಕೊಡೋದಿಲ್ಲ ಅಂತ ಹೇಳಿ ಕೆಡಿಬಿ ಮೂಲಕ ನೀವು ಸ್ವಾಧೀನ ಪಡಿಸ್ಕೊಂಡು ಆ ಏಜೆಂಟ್ ಕೊಡ್ತೀರಿ. ಇವತ್ತು ಎಷ್ಟು ಕಳೆದ 10 ವರ್ಷದಿಂದ ನೀವು ಅಂಕಿಅಂಶವನ್ನು ತಗೊಳ್ಳೋದಾದ್ರೆ ಯಾವುದೇ ಭೂಮಿಯನ್ನು ಸ್ವಾಧೀನ ಪಡಿಸ್ಕೊಂಡಂತ 2 ವರ್ಷದೊಳಗಾಗಿ ಅಲ್ಲಿ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕು. ಕಳೆದ 10 ವರ್ಷದಿಂದ ಸಾವಿರಾರು ಎಕರೆ ಭೂಮಿ ಹಾಗೆ ಬಿದ್ದಿದೆ. ಯಾವ ಉದ್ಯೋಗನೂ ಇಲ್ಲ, ಯಾವ ಕೈಗಾರಿಕೆಗಳು ಆರಂಭ ಆಗಲಿಲ್ಲ, ಉದ್ಯೋಗ ಸೃಷ್ಟಿನೂ ಕೂಡ ಆಗಲಿಲ್ಲ. ಮತ್ತೆ ಆಗಿರ್ತಕ್ಕಂಥ ಕೈಗಾರಿಕೆಗಳಲ್ಲೂ ಕೂಡ ಸ್ಥಳೀಯ ಮಟ್ಟದವರಿಗೆ, ರೈತರ ಭೂಮಿ ಕಳ್ಕೊಂಡಂತ ಕುಟುಂಬಗಳಿಗೆ ನೀವು ಉದ್ಯೋಗನ ಕೊಡ್ತಿಲ್ಲ. ಇಂಥ ನೀತಿಗಳನ್ನ ನಾವು ವಿರೋಧಿಸ್ತಾ ಇದೀವಿ. ಇದ್ರ ಜೊತೆಗೆ ಇವತ್ತು ವಿದ್ಯುತ್ ಸಂಪರ್ಕ ಏನೋ ಮೊದಲು HPDS ಮತ್ತೆ UNIP ಅಂತ ಒಂದು ಸ್ಕೀಮ್ ಇತ್ತು. ಆ ಸಂಪರ್ಕದ ಅಡಿಯಲ್ಲಿ ರೈತರುಗಳು ಹಣವನ್ನ ಕಟ್ಟಿ 6 ನಂಬರ್ ತಗೊಂಡು ಇವತ್ತು
80 ವರ್ಷ ಆದ್ರೂ ಕೂಡ ನಾವು ಸ್ವತಂತ್ರ ಬಂದು 80 ವರ್ಷದ ಪೂರ್ವದಲ್ಲಿ ಇದ್ರೂ ಕೂಡ ಇವತ್ತು ನಿಮ್ಮ ಯೋಗ್ಯತೆಗೆ ರೈತರ ಜಮೀನುಗಳಿಗೆ ವಿದ್ಯುತ್ ಸಂಪರ್ಕದ ಒಂದು ಸಂಪರ್ಕವನ್ನ ಮಾಡ್ಲಿಕ್ಕೆ ಏನೋ ರೈತರಲ್ಲಿ ಮಾಡಿ ಕೊಡಕ್ಕಾಗ್ತಿಲ್ಲ ಅಂತ ಅಂದ್ರೆ ರೈತನನ್ನ ಯಾವ ದುಸ್ಥಿತಿಯಲ್ಲಿ ಇಡಬೇಕು ಅಂತ ಹೇಳಿ ಹೊರಟಿದ್ದೀರಿ. ಇವತ್ತು 3-4 ಲಕ್ಷ ರೂಪಾಯಿ ಬೇಕು ಒಬ್ಬ ರೈತ ಆ ವಿದ್ಯುತ್ ಸಂಪರ್ಕವನ್ನ ತಗೊಂಡೋಗಿ ಟ್ರಾನ್ಸ್ಫಾರ್ಮರ್ ಅನ್ನ ಕೂಡಿಸ್ಕೋಬೇಕು ಅಂದ್ರೆ ರೈತನ ಬಳಿ ಅಷ್ಟು ಹಣವನ್ನ ಎಲ್ಲಿ ಇಟ್ಕೊಂಡಿದ್ದಾರೆ? ನೀವೇನಾದ್ರೂ ನಮ್ಗೆ ಬೆಳೆದಂತ ಬೆಳೆಗಳಿಗೆ ವೈಜ್ಞಾನಿಕವಾದಂತ ಬೆಲೆಯನ್ನ ಕೊಟ್ಟಿದ್ರೆ ನಮ್ಗೆ ಯಾವ ಫ್ರೀ ಸ್ಕೀಮ್ಗಳು ಕೇಳ್ತಿರ್ಲಿಲ್ಲ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾರ್ಯದರ್ಶಿ ಪುಟ್ಟರಾಜು, ರೈತ ಸಂಘದ ತಾಲೂಕು ಅಧ್ಯಕ್ಷ ಬಸ್ತಿಹಳ್ಳಿ ರಾಜಣ್ಣ, ಉಪಾಧ್ಯಕ್ಷ ರೇಣುಕಾಮೂರ್ತಿ, ರೈತ ಮುಖಂಡರಾದ ಜೆಸಿಬಿ ಗಿರೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.